ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಇವತ್ತು ರಕ್ಷಾ ಬಂಧನ್ ಗೈಸ್, ಸಾರಿ ನೆನ್ನೆ ರಕ್ಷಾ ಬಂಧನ್ ಇದ್ದಿದ್ದು. ನಾನು ಇವತ್ತು ಕಟ್ತಾ ಇದ್ದೀನಿ. ನಮ್ಮ ಅಣ್ಣಂಗೆ ನೈಟ್ ಶಿಫ್ಟ್ ಇತ್ತು ನೆನ್ನೆ. ಸೊ ಸ್ವಲ್ಪ ಎಫರ್ಟ್ಸ್ ಹಾಕೋಣ ಅಂದ್ಬಿಟ್ಟು ಪ್ರಿಂಟೌಟ್ ಎಲ್ಲ ತೊಗೊಂಡು ಗ್ರೀಟಿಂಗ್ ಕಾರ್ಡೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಳೆ ಬಂದಿದ್ದು ನೆನ್ಕೊಂಬಂದಿದ್ದೀನಿ ಗೈಸ್, ಇವತ್ತು ಕಟ್ಟಲೇಬೇಕು ಅಂತ. ಇವಾಗ ಹೋಗಿ ರೆಡಿ ಮಾಡಿ ನನಗೇನು ಅನಿಸುತ್ತೆ ಅದನ್ನು ಗ್ರೀಟಿಂಗ್ ಕಾರ್ಡಲ್ಲಿ ಬರೆದ್ಬಿಟ್ಟು ಕೊಡ್ತೀನಿ. ರಾಖಿ ಕಟ್ಟೋದು ಎಲ್ಲ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಬ್ಲ್ಯಾಕ್ ಮತ್ತು ಒಂದು ರೆಡ್ ಕೊಡ್ತೀನಿ. ಇವಾಗ ಪ್ರಿಂಟೌಟ್ ತೊಗೊಂಡಾಯ್ತು, ಮಳೆ ಬರ್ತಿದೆ, ಅದಕ್ಕೆ ಅವನ್ನ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು ಪಾಪ. ಸೊ ಗೈಸ್ ಇವಾಗ ತೊಗೊಂಡು ಪ್ರಿಂಟೌಟ್ನ ಮನೆಗೆ ಬಂದೆ. ಅವನು ಹಾಲಲ್ಲೇ ಕೂತಿದ್ದಾನೆ. ಸೊ ರೂಮ್ ಡೋರ್ನ ಲಾಕ್ ಹಾಕೊಂಡ್ಬಿಡ್ತೀನಿ. ಬಂದರೂ ಬಂದುಬಿಡ್ತಾನೆ, ಹೇಳೋಕ್ಕಾಗಲ್ಲ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಗ್ರೀಟಿಂಗ್ ಕಾರ್ಡ್ದು ಮತ್ತು ಒಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತರಿಸಿದ್ದೀನಿ. ನನಗೆ ಯಾವಾಗಲೂ ಮಾಡ್ದಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್, ಸ್ವಲ್ಪ ನಾನು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅನಿಸ್ತು. ಸೊ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಸ್ಮಾಲ್ ಎಫರ್ಟ್ ಬಟ್ ಚೆನ್ನಾಗಿ ಹೋಪ್ಸೋ ಅವನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಬನ್ನಿ. ಇನ್ನು ಸ್ನಾನ ಬೇರೆ ಮಾಡಿಲ್ಲ, ಇದನ್ನು ಮಾಡಿ ನಾನು ಸ್ನಾನಕ್ಕೆ ಹೋಗಬೇಕು. ಅವನು ಸ್ನಾನ ಮಾಡಿಲ್ಲ, ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಹಂಗೆ ಮಲ್ಕೊಂಡಿದ್ದ. ಇವಾಗ ಎದ್ದು ಬಂದವನೇ, ಅವನಿಗೂ ಹೇಳ್ತೀನಿ ಸ್ನಾನ ಮಾಡ್ಕೊಂಬ ಅಂತ. ಅಷ್ಟರಲ್ಲಿ ನಾವು ಇದನ್ನು ರೆಡಿ ಮಾಡ್ಬೋದು. ಸೊ ಗೈಸ್ ಇವಾಗ ಫೋಟೋಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ರಾಖಿ ಗ್ರೀಟಿಂಗ್ನು ನಾನೇ ಮಾಡ್ಬೋದಿತ್ತು, ಬಟ್ ಜೆಪ್ಟೋಲ್ ನೋಡಿದ್ಮೇಲೆ ನನಗೆ ಈ ಐಡಿಯಾ ಬಂದಿದ್ದು. ರಾಖಿನೂ ನಾನೇನು ತರಿಸಿರ್ಲಿಲ್ಲ, ಜೆಪ್ಟೋಲ್ ಆರ್ಡ್ರ್ ಮಾಡಿದೆ. ಸೊ ನಾನೇನು ಮುಂಚೆನೇ ತರಲ್ಲ ಗೈಸ್, ಅವಾಗ ಕಟ್ತೀನಿ ಅಂದಾಗ ತರಿಸ್ತೀನಿ, ಯಾವಾಗ ಹೊಸ ಡಿಸೈನ್ ಸಿಕ್ಬಿಟ್ರೆ ಅಂತ. ಗೈಸ್ ನನ್ನ ಕೈಯಲ್ಲಿ ಆಗೋ ಎಫರ್ಟ್ಸ್ನ ಮಾಡ್ತಾಯಿದ್ದೀನಿ. ನೋಡೋಣ ಅವನಿಗೆ ಖುಷಿ ಆಗುತ್ತೋ ಇಲ್ವೋ ಅಂತ. ಸೊ ಗೈಸ್ ಫೈನಲಿ ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡಿಬಿಟ್ಟೆ. ಹಿಂಗೆ ಕಾಣ್ತಿದೆ ನೋಡಿ. ಏನು ಬರೆದಿದ್ದೀನಿ ಅಂತೆಲ್ಲ ತೋರಿಸಲ್ಲ, ಬಿಕಾಸ್ ನಾನು ಎಮೋಷನ್ಸ್ನ ಬರೆದಿದ್ದೀನಿ ಅಲ್ಲಿ. ಆ್ಯಂಡ್ ನಾನು ಯಾವತ್ತೂ ನಮ್ಮ ಅಣ್ಣಂಗೆ ಈ ರೇಂಜಿಗೆ ಸರ್ಪ್ರೈಸ್ ಎಲ್ಲ ಕೊಟ್ಟಿರಲಿಲ್ಲ. ನಾನು ಏನೋ ಅವನಿಗೆ ಕೊಟ್ಟೇ ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ಸುಮ್ಮನೆ ಕೇಕ್ ಕಟ್ ಮಾಡಿಸೋದು, ಬರ್ಡೇಗೆ ಆ ಥರ ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ನೋಡೋಣ ಗೈಸ್ ಹೆಂಗೆ ತೊಗೊತಾನೆ ಅವನು ಅಂತ. ರಿಯಾಕ್ಷನ್ನ ಶೂಟ್ ಮಾಡಿಸ್ತೀನಿ. ಆ್ಯಂಡ್ ಇವಾಗ ಅವನು ಸ್ನಾನಕ್ಕೆ ಹೋಗಿದ್ದಾನೆ, ನಾನು ಸ್ನಾನಕ್ಕೆ ಹೋಗ್ತೀನಿ. ನೀವು ಕ್ವಿಕ್ ಟ್ರಾನ್ಸಾಕ್ಷನ್ ನೋಡ್ತೀರಾ ಗೈಸ್. ಮತ್ತೆ ಬ್ಲ್ಯಾಕ್ ಹಾಕ್ಕೊಂಡೆ ಬಂದಿದ್ದೀನಿ. ನನ್ನ ಹತ್ರ ಬಟ್ಟೆ ಇಲ್ಲ, ನಮ್ಮ ಅಣ್ಣನ ಬಟ್ಟೆ ಹಾಕ್ಕೊಂಡು ಮನೆ ಎಲ್ಲ ತಿರುಗ್ತಾ ಇದ್ದೀನಿ. ನೋಡಿ ಯಾವ ಲುಕ್ಕಲ್ಲಿ ಇದ್ದೀನಿ ನಾನು. ನನ್ನ ಬಟ್ಟೆ ಇಡಬೇಕು ಗೈಸ್. ಬಟ್ಟೆ ಇಟ್ಟಿದ್ದೆ, ವಾಷಿಂಗ್ ಹಾಕಿದ್ದೆ, ಇಲ್ಲಿ ಫುಲ್ ಧೂಳು ಅಂತ ಪಪ್ಪ ಒಗದೇ ಇಲ್ಲ ಯಾವ ಬಟ್ಟೆನೂ. ಇರಲಿ ಬಿಡಿ, ನಮ್ಮ ಅಣ್ಣಂದ ಹಾಕ್ಕೊಂಡು ಓಡಾಡೋಣ. ಏನಂತ ಹೋಗಿ ರಾಖಿ ಕಟ್ಟೋಣ. ಕಾಯ್ತಾ ಇದ್ದಾನೆ ಅವನು ಸ್ನಾನ ಮಾಡ್ಕೊಂಡ್ಬಂದಿದ್ದಾನೆ. ಬನ್ನಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ನೋಡಿ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ ರಾಖಿ ಜೊತೆ ಅವರು. ಅರ್ಶಿನ ಅಲ್ಲ, ಇದು ಆ್ಯಕ್ಚುಲಿ ಗಂಧ ಆ್ಯಂಡ್ ಕುಂಕುಮ ಕೊಟ್ಟಿದ್ದಾರೆ. ಆ್ಯಂಡ್ ದೀಪ ಇಡಬೇಕು ಗೈಸ್. ಇದನ್ನು ಓಪನ್ ಮಾಡಿದೆ, ಇದರಲ್ಲಿ ಬರೀ ಅರ್ಶಿನ ಮತ್ತು ಗಂಧ ಅಷ್ಟೇ ಕೊಟ್ಟಿಲ್ಲ, ಸಕ್ಕರೆನೂ ಕೊಟ್ಟಿದ್ದಾರೆ ಮತ್ತು ಅಕ್ಕಿನೂ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇವನು ಇಲ್ಲೇ ಕೂತವನೆ ಗೈಸ್ ಫೋನ್ ನೋಡ್ಕೊಂಡು. ಪ್ರದ್ಯುಮ್ನ ರೆಡಿ ಮಾಡೋಣ ಬನ್ನಿ. ಎಲ್ಲ ರೆಡಿ ಆಗಿದೆ. ದೀಪನೂ ಎತ್ಕೊಂಡ್ಬಂದಿದ್ದೀನಿ. ದೀಪ ಹಚ್ಬಿಟ್ಟು ಅವ್ನಿಗೆ ಆರತಿ ಮಾಡಬೇಕು. ಈ ಪುಪ್ಪ ಬರ್ತಾ ಇಲ್ಲ ನಂಗೆ ವೀಡಿಯೋ ತಕ್ಕೊಡೋಕ್ಕೆ. ಬಾ ಬೇಗ. ಇಲ್ಲಿ ನಿನ್ನೆ ತೋರಿಸ್ತಾ ಇರೋದು. ಗೆಸ್ಟ್ಗಳಿದ್ರು, ಸಂಡೇ ಸ್ಪೆಷಲ್. ತಲೆಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಲೇಟಾಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದ್ದೀನಿ. ವಿಡಿಯೋ ಉಪ್ಪನ್ ವಿಡಿಯೋ ತೆಗಿಬೇಕು. ರೌಡಿ ಥರ ಹೇಳ್ತೀನಿ. ಯಾಕೆ ಗೊತ್ತಾಯ್ತು ಕಟ್ತಾ ಇರೋದು? ಯಾರು ಇದೆಯಲ್ಲ ಏನಿದು ಈವಿಲ್ಲ. ನಾನೇ ಇವಿಲ್ಲ, ಬೇರೆಯವ್ರ ಇವಿಲ್ಲ ಹಾಕ್ಬಿಡಿ ಅಂತ. ಹಂಗಲ್ಲ, ಯಾರು ನಿನಗೆ ದೃಷ್ಟಿ ಹಾಕ್ದೆ. ಇವಿಲ್ಲ ಏನೇ ಹಾಕ್ತಾರ, ಬೇರೆಯವ್ರಿಗೆ ಹಾಕ್ಬಿಡ್ದು ಅಂತ ಅಲ್ಲ. ನಮಗೆ ಇವಿಲ್ಲ ಇದ್ರೆ ಬೇರೆಯವ್ರು ಹಾಕಲ್ಲ ಅಂತ. ಅದು ಇದು ಏನು ದೃಷ್ಟಿನ ಹೊಡಿಯಲ್ಲ, ದೃಷ್ಟಿ ಅಂತ ಹೊಡಿಯೋದು. ಈಗಲೇ ಹಾಕಿ ಹಾಕ್ಸ್ಕೊಳ್ಬೇಕು, ಆಮೇಲೆ ಹಾಕ್ಸ್ಕೊಳ್ಳಿ. ಇನ್ನೇನೇ ಇದೆ ಐಟಮ್? ಹಿಂಗೆ ತಗೋ. ನಿಮಗೆ ಇದಾ ಏನಿದೆ? ಸುಮ್ಮನೆ ಕೂತು ಮನೆಗೆ ಇದೇನು?
ಸ್ವೀಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ. ಏನೋ ಹೇಳು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಯಾರೋ ಆಲ್ರೆಡಿ ರೆಡಿ ಇರೋದು ಈಗ ಮಾಡೋಳೆ. ವಾವ್, ನೈಸ್. ಇಷ್ಟ ಆಯ್ತಾ? ಅಲ್ಲ ಇಂಗ್ಲೀಷಲ್ಲಿ ಬರೆದು ಒಳ್ಳೇದಾಯ್ತು. ನಾನು ಇಕ್ಕೋ ಓದಿದ್ದು ಅವಳನ್ನ ರೇಕ್ಸಕ್ಕೆ. ಏನೋ ನಮ್ಮ ಮನೇಲಿ ಇಂಗ್ಲೀಷೇ ಕಲ್ಸಿಲ್ಲ ಅನ್ನೋ ಅರ್ಥ ಹೇಳೋದ್ರದ್ದು. ಅದಕ್ಕೆ ಏನ್ ಬರ್ದಿದ್ದೀನಿ ನೋಡು ಫಸ್ಟ್. ಏನು ಹೌದಾ? ನಿಜ ಓದ್ತವ್ದ ಗೊತ್ತಾಯ್ತಾ ಇಲ್ಲ. ಪರವಾಗಿಲ್ಲ, ಇಂಪ್ರೂವ್ ಆಗಿದೆ. ಅದು ಅದ್ರಲ್ಲೂ ಮಿಸ್ಟೇಕ್ ಮಾಡ್ಬಿಟ್ಟಿಲ್ಲ, ಯಾರೋ ಹಾಕ್ಬಿಟ್ಟು ಬೇರೆ ಪೆನ್ ಇಲ್ಲ ಅದು ಬೇಕಂತ ಗೊತ್ತಾಗ್ಲಿ. ಹೈಲೈಟ್ ಅದು ಅಲ್ಗಡೆ ಹಾಕಿ ಬ್ರಾಕೆಟ್. ಥ್ಯಾಂಕ್ ಯು, ಸೇಮ್ ಟು ಯು. ಹ್ಯಾಪಿ ರಾಖಿ. ಥ್ಯಾಂಕ್ ಯು, ಸೇಮ್ ಟು ಯು. ಚೆನ್ನಾಗಿದೆ. ಹ್ಯಾಪಿ ರಕ್ಷಾಬಂಧನ್. ಹ್ಯಾಪಿ ರಕ್ಷಾಬಂಧನ್ ಎಲ್ಲರಿಗೂ. ಆಗೋದ್ಮೇಲೆ ಹೇಳ್ತಾ ಇದೀವಿ, ಬಟ್ ವರ್ಷ ಪೂರ್ತಿ ಮಾಡಿ ಅಂತ. ಅವನು ನಿನ್ನೆ ಇದಕ್ಕೆ ಹೋಗಿದ್ದೆ, ಸಾರಿ ನೈಟ್ ಶಿಫ್ಟ್ ಇತ್ತು ಅವನಿಗೆ, ಹಾಸ್ಪಿಟ್ಲಿಗೆ ಹೋಗಿದ್ದ. ಸೊ ಇವತ್ತು ಬಂದಿದ್ದಾನೆ, ಅದಕ್ಕೆ ಇವತ್ತು ಕಟ್ಟಿದ್ದು. ನಾನು ನಿನ್ನೆನೇ ಹೇಳಿದೆ ಅವನಿಗೆ 7 ಗಂಟೆಗೆ ಕಟ್ತೀನಿ ಅಂತ. ನನ್ನ ಮಾತು ಕೇಳಲಿಲ್ಲ ಅವನು. ಕಾಲು ಇಟ್ಸ್ ಓಕೆ. ವರ್ಷಕ್ಕೊಂದ್ಸಲ ಬೀಳ್ಸ್ಕೊಡ್ತೀಯ. ಏನೋ ದೀರ್ಘ ಸುಮಂಗಲಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ದೀರ್ಘ ಸುಮಂಗಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬರೀ ಯಾವಾಗ್ಲೂ ಒಂದು ಆಡ್ಕೊಳ್ಳ ಬರೀ ಇಂತದೆಯ ಇವಂದಂತದೆ. ಅದನ್ನ ಎಷ್ಟೊತ್ತಿ ಹಾಕ್ತೀಯ? ರಚಿತರಾಮು ಅಷ್ಟೊತ್ತಿ ಅನ್ಕೊಂಡಿರಲ್ಲ. ಅಷ್ಟೊತ್ತಿ ಅದನ್ನೇ ಎಲ್ಲದ್ರಲ್ಲೂ ಹಾಕಿರ್ತೀಯ. ಉಪ ನಿನ್ನ ಅನಿಸಿಕೆ. 6 ಬಿಸ್ಕೆಟ್ ನಿಂಗೆ ಇಟ್ಕೊಟ್ಟವ್ರೆ. ಏನು ನಿನ್ನ ಅನಿಸಿಕೆ ಪುಪ್ಪ? ವರ್ಷವೆಲ್ಲ ಹೀಗೆ ಇರಬೇಕು. ಜಗಳ ಆಡಿದ್ರು ಪರವಾಗಿಲ್ಲ, ಪ್ರೀತಿ ಹಾಗೆ ಇರಲಿ. ನಾವು ಜಗಳ ಅದನ್ನ ನಾನು ನಿಮ್ಗಳಿಗೆ ಹೇಳ್ಬೇಕು. ನಿಮ್ಗೆ ನಾನು ನಮ್ಮಣ್ಣ ಜಗಳನೇ ಆಡಲ್ಲ ಗೈಸ್. ಫುಲ್ ಮುತ್ತಿಕೊಂಡು ಓಡಾಡ್ತೀವಿ ಎಲ್ಲ ಕಡೆ. ಸೊ ಗೈಸ್ ಅಷ್ಟೇ. ನಾನು ಹಿಂಗೆ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು. ನೀವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್. ಗೈಸ್ ರಾಖಿ ಕಟ್ಟದೆ ಇನ್ನೂ ಗಿಫ್ಟೇ ಕೊಟ್ಟಿಲ್ಲ. ವೇರ್ ಈಸ್ ಗಿಫ್ಟ್? ಕೊಡು ಬೇಗ. ನೀನು ಕೊಡಬೇಕು. ಯಾರು ಹೇಳಿದ್ದು? ಕೊಟ್ಟಿದ್ದೀನಲ್ಲ ಅಲ್ಲಿ ಕುಕ್ಕೀಸ್. ಕುಕ್ಕಿ ಎಲ್ಲ ಪ್ರಾಪರ್ ಗಿಫ್ಟ್. ಎಲ್ಲೈತೆ? ತಂದಿಲ್ಲ. ಯಾರು ತಂದಿದ್ದು? ಯಾರು ಹೇಳಿದ್ದು ನಿಮ್ಗೆ? ಯಾರು ಹೇಳಿದ್ದು? ಇಲ್ಲ ಗಿಫ್ಟ್ ಯಾರು ಕೊಡೋದು ಇವಳಿಗೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇದೆಲ್ಲ ಏನು ಜವಾಬ್ದಾರಿ ಅಂತ ಮಾಡ್ಬೇಕು. ಸಂಬಂಧಕ್ಕೆ ಗಿಫ್ಟ್ ಕಟ್ಟಿ ಏನು ಗೈಸ್ ಗಿಫ್ಟ್ ಕೊಡ್ಲಿಲ್ಲ, ರಾಖಿ ಕಟ್ಟಿಸ್ಕೊಂಡು ಹೋದಂಗೆ. ಇರ್ಲಿ ಗೈಸ್ ನನಗೆ ಅವ್ನು ಇನ್ನೂ ಗಿಫ್ಟ್ ಕೊಟ್ಟಿಲ್ಲ. ಗಿಫ್ಟ್ ಕೊಡಬೇಕಾದ್ರೆ ಅದನ್ನು ಒಂದು ವ್ಲಾಗ್ ಮಾಡ್ತೀನಿ ನೋಡಿ ಗೈಸ್. ಒಟ್ಟಿನಲ್ಲಿ ಗಿಫ್ಟ್ ಕೊಡಿಸ್ಕೊಳ್ದಿರಾ ಅಂತೂ ಬಿಡಲ್ಲ ಅವನು. ಹಂಗನ್ಬಿಟ್ಟು ನಾನು ರಾಖಿ ಅದಕ್ಕೋಸ್ಕರ ಕಟ್ಟಿಲ್ಲ, ಪ್ರತಿ ವರ್ಷ ಕಟ್ತೀನಿ, ಅದಕ್ಕೆ ಕಟ್ಟಿದ್ದು. ಕೊಟ್ಟಿದ ತಕ್ಷಣ ಇದೆಲ್ಲ ಯಾಕೆ ಅಂದ್ರೆ ಅದೇ ಕುತ್ಕೊಂಡು ತಿಂತವನೆ. ಖಾಲಿ ವೇಸ್ಟ್ ಮಾಡಬಾರ್ದಲ್ಲ, ಖಾಲಿ ಓ ಹಂಗೆ. ಸೊ ಗೈಸ್ ಈ ವ್ಲಾಗ್ನ ಇಲ್ಲೇ ಹೆಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಆಂಜನೇಯ.